Hi everyone, welcome back to the channel. This is Divya. This is the day 8 of the magical series. ಈ ಮ್ಯಾಜಿಕಲ್ ಸೀರೀಸ್ ಅಲ್ಲಿ ಇವತ್ತೊಂದು ಮ್ಯಾಜಿಕಲ್ ಇಂಗ್ರೀಡಿಯಂಟ್ ನಾವು ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡೋದಕ್ಕೆ ಬಂದಿದೀವಿ. ಏನದು ಮ್ಯಾಜಿಕಲ್ ಇಂಗ್ರೀಡಿಯಂಟ್? ಅದಕ್ಕೆ ಗ್ರಾಟಿಟ್ಯೂಡ್ ಫೀಲ್ ಮಾಡೋದಿದೆಯಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಾವು ಪ್ರತಿದಿನ ಯೂಸ್ ಮಾಡುವಂತ ಅಂತ ಮ್ಯಾಜಿಕಲ್ ಇಂಗ್ರೀಡಿಯಂಟ್ ಇವತ್ತು ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ ನಾವು ತಿನ್ನುವಂತಹ ಆಹಾರ ಮತ್ತೆ ನಾವು ಕುಡಿಯುವಂತ ನೀರು. ಇವತ್ತು ಅಂತಹ ನೀರಿಗೆ ಅಂತ ಆಹಾರಕ್ಕೆ ಥ್ಯಾಂಕ್ ಯು ಹೇಳುವಂತ ದಿನ ಆಗಿರುತ್ತೆ. ಎಷ್ಟೋ ವರ್ಷಗಳಿಂದ ಈಜಿಪ್ಟಿಯನ್ ಕಾಲದಿಂದಲೂ ತಿನ್ನೋದಕ್ಕೂ ಮೊದಲು ಅವ್ರು ತಿನ್ನುವಂತ ಆಹಾರಕ್ಕೆ ಥ್ಯಾಂಕ್ ಯು ಹೇಳ್ತಾ ಊಟ ಮಾಡ್ತಾ ಇದ್ರಂತೆ. ಬಟ್ ಈಗಿನ ಬಿಸಿ ಶೆಡ್ಯೂಲ್ ಅಲ್ಲಿ ಫಾಸ್ಟ್ ಲೈಫ್ ಅಲ್ಲಿ ನಾವು ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಮತ್ತೆ ಸ್ಟ್ರೆಸ್ಫುಲ್ ಆಗಿ ಊಟ ಮಾಡ್ಕೊಂಡು ಹೋಗ್ತಾ ಇದೀವಲ್ವಾ, ಯಾರು ಗ್ರಾಟಿಟ್ಯೂಡ್ನೇ ತೋರಿಸ್ತಾ ಇರಲ್ಲ ಅವ್ರು ತಿನ್ನುವಂತ ಆಹಾರಕ್ಕೆ. ಯಾವಾಗ ನೀವು ಆಹಾರಕ್ಕೆ ಗ್ರಾಟಿಟ್ಯೂಡ್ ನ ತೋರಿಸ್ತಾ ಇರ್ತೀರೋ ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ನ ಎಕ್ಸ್ಪೋನೆನ್ಷಿಯಲ್ ಆಗಿ ಹೆಚ್ಚಾಗೋದನ್ನ ನೋಡ್ತೀರಾ. ಅಂದ್ರೆ ಫಾಸ್ಟ್ ಆಗಿ ನೀವು ಏನಾದ್ರು ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ನಮ್ಮ ಲೈಫ್ ಅಲ್ಲಿ ಅಂತ ಹೇಳಿದ್ರೆ ಫಸ್ಟ್ ನೀವು ತಿನ್ನುವಂತ ಆಹಾರಕ್ಕೆ ಮತ್ತೆ ನೀವು ಕುಡಿಯುವಂತ ನೀರಿಗೆ ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿ ಥ್ಯಾಂಕ್ ಯು ಹೇಳಿ ಅಂತ ಹೇಳ್ತಾರೆ. ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಯೋಚನೆ ಮಾಡಿ, ನಿಮ್ಗೆ 1 ಅವರ್ ಊಟ ಸಿಕ್ಕಿಲ್ಲ, ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಫೀಲಿಂಗ್ಸ್ ಹೇಗಿರುತ್ತೆ? ತುಂಬಾ ಕೋಪ ಬರೋ ತರ ಆಗುತ್ತಲ್ವಾ? ಕೈ ಕಾಲೆಲ್ಲ ನಡ್ಕ ಸ್ಟಾರ್ಟ್ ಆಗ್ಬಿಡುತ್ತಲ್ವಾ? ನಿಮ್ಮ ಹೊಟ್ಟೆಲೆಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ, ಇರಿಟೇಷನ್ ಆಗ್ತಾ ಇರುತ್ತಲ್ಲ, ಯಾರಾದ್ರೂ ಬೈಯೋಣ ಅನ್ನುವಷ್ಟು ಕೋಪ ಬರ್ತಾ ಇರುತ್ತಲ್ಲ, ನಮ್ಗೆ ತಲೆನೇ ಓಡ್ತಾ ಇರಲ್ಲ, ಎಲ್ಲ ಫೀಲ್ ಆಗುತ್ತಲ್ವಾ? ನಮ್ಗೆ 1 ಅವರ್ಗೆ ನಾವು ಊಟಕ್ಕೆ ಪರದಾಡ್ತಾ ಇದ್ರೆ ನಮ್ಮ ಲೈಫ್ ಅಲ್ಲಿ ಊಟ ಆಹಾರ ಇಲ್ಲ ಅಂದ್ರೆ ನಾವ್ ಹೇಗೆ ಬದುಕೋದು? ನಮ್ಗೆ ಬದುಕೋದಕ್ ಸಾಧ್ಯ ಆಗುತ್ತಾ? ಇಲ್ಲಾಂದ್ರೆ ನಾವು ದುಡಿಯೋದಕ್ ಸಾಧ್ಯ ಆಗುತ್ತಾ? ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಒಂದ್ ಸತಿ ಥಿಂಕ್ ಮಾಡಿ, ನಾವು ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಲೇಬೇಕು ಅಂತ ನಮ್ಗೆ ಅನ್ಸುತ್ತೆ. ಸೊ ನಾವ್ ಇವತ್ತು ಇಷ್ಟೊಂದು ಶಕ್ತಿ ಕೊಡುವಂತ ಆಹಾರಕ್ಕೆ ನಾವು ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಲೇಬೇಕಲ್ವಾ? ಅಂತ ಅದಕ್ಕೆ ಗ್ರಾಟಿಟ್ಯೂಡ್ ನ ಪ್ರತಿಯೊಬ್ರು ಹೇಳಲೇಬೇಕು. ಸ್ಪಿರಿಚುಯಾಲಿಟಿಯಲ್ಲಿ ಆಹಾರ ಅಂದ್ರೆ ಅದೊಂದು ಲೈಫ್ ಎನರ್ಜಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಆಹಾರ ಬರೀ ನಾವು ಹೊಟ್ಟೆ ತುಂಬಿಸ್ಕೊಳೋದ್ ಮಾತ್ರ ಅಲ್ಲ, ಅದು ನಮ್ಮ ಲೈಫ್ ಎನರ್ಜಿ ಅಂತ ಹೇಳ್ತಾರೆ. ನಾವು ಜೀವನದ ಶಕ್ತಿ ಅಂತ ಹೇಳ್ತಾರೆ, ನಮ್ಮ ಜೀವನಕ್ಕದೊಂದು ಶಕ್ತಿ ಅಂತ ಹೇಳ್ತಾರೆ. ನಾವು ಆಹಾರ ಇಲ್ದಿರ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದು ನೇಚರ್ ನ ಗಿಫ್ಟ್, ಬಿಗ್ಗೆಸ್ಟ್ ಗಿಫ್ಟ್ ನಮ್ಗೆ ಸಿಕ್ಕಿರೋದು ಅಂತ ಹೇಳ್ತಾರೆ. ಅದು ಯೂನಿವರ್ಸಲ್ ಗಿಫ್ಟ್ ಅಂತ ಹೇಳ್ತಾರೆ. ಸೊ ನಾವ್ ಇವತ್ತು ಅಂತ ಆಹಾರಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕಾಗುತ್ತೆ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ? ನಾವು ಅಡಿಗೆ ಮಾಡುವಾಗ ನಾವು ತಿನ್ನುವಂತ ಊಟಕ್ಕೆ ಪಾಸಿಟಿವ್ ವರ್ಡ್ಸ್ ನ ಹೇಳೋದಾಗಿರ್ಲಿ, ನಾವು ಬ್ಲೆಸ್ಸಿಂಗ್ಸ್ ನ ಕೊಟ್ಟು ಅದನ್ನ ಊಟ ಮಾಡೋದ್ರಿಂದ ನಮ್ಗೆ ಒಳ್ಳೆ ಡೈಜೆಷನ್ ಮತ್ತೆ ನಮ್ಮ ಬಾಡಿಗೆ ಹೆಲ್ತಿ ಬಾಡಿ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂತಹ ಎನರ್ಜಿ ಬರುತ್ತೆ. ನಮ್ಗೆ ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ಕುಡಿಯುವಂತ ನೀರಿಗೆ ಮೆಮೊರಿ ಇರುತ್ತೆ. ಸೊ ನಾವ್ ಯಾವ ಇಂಟೆನ್ಷನ್ ನ ಸೆಟ್ ಮಾಡಿ ಆ ನೀರ್ ಕುಡಿತೀವಲ್ವಾ, ಅದು ನಮ್ಗೆ ಹೀಲ್ ಆಗುವಂತ ಎಲ್ಲಾ ಲಕ್ಷಣಗಳು ಇರುತ್ತೆ. ವಾಟರ್ ಹ್ಯಾಸ್ ದ ಮೆಮೊರಿ ಅಂತ ಹೇಳ್ತಾರೆ. ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ ಮನೆಗೆ ಅಕ್ಕಿ ಬಂದು ಸೇರ್ಬೇಕಂದ್ರೆ ಎಷ್ಟೊಂದ್ ಜನರ ಪರಿಶ್ರಮ ಇರುತ್ತಲ್ವಾ? ಅದು ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರ್ ಆಗಿರ್ಬೋದು, ಎಷ್ಟು ಜನರ ಎನರ್ಜಿ, ಫಾರ್ಮರ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಎಷ್ಟೊಂದೆಲ್ಲ ಇದ್ರೇನೆ ಅಲ್ವಾ ನಮ್ಮ ಮನೆಗೆ ಅಕ್ಕಿ ಬಂದು ಸೇರಕ್ ಆಗೋದು. ಸೊ ಅಂತಹ ಫುಡ್ ಗೆ ನಾವು ಗ್ರೇಟ್ಫುಲ್ ಆಗಿರ್ಬೇಕಾಗುತ್ತೆ. ಅಂಡ್ ನಾವು ಕುಡಿಯುವಂತ ನೀರಿಗೆ, ಆಹಾರಕ್ಕೆ ಯಾವಾಗೂ ಅಡಿಗೆ ಮಾಡುವಾಗ ಒಂದು ಪಾಸಿಟಿವ್ ಇಂಟೆನ್ಷನ್ ಸೆಟ್ ಮಾಡಿ ನಾವು ಊಟ ಮಾಡೋದ್ರಿಂದ, ಅಡಿಗೆ ಮಾಡೋದ್ರಿಂದ ನಮ್ಗೆ ಒಳ್ಳೆ ಹೆಲ್ತ್ ಬರುತ್ತೆ. ಮತ್ತೆ ನಾವ್ ಯಾವಾಗ ಗುಡ್ ಇಂಟೆನ್ಷನ್ಸ್ ಸೆಟ್ ಮಾಡಿರ್ತೀವಲ್ವಾ ತಿನ್ನುವಂತ ಆಹಾರಕ್ಕೆ, ನಮ್ಮ ಹೆಲ್ತ್ ಗೆ ತುಂಬಾನೇ ಇಂಪಾರ್ಟೆಂಟ್, ಡೈಜೆಷನ್ ಪ್ರಾಪರ್ ಆಗುತ್ತೆ ಅಂತ ಹೇಳ್ತಾರೆ. ನಾವ್ ಯಾವಾಗ ಅಷ್ಟೇ ಕುಡಿಯುವಾಗ ನೀರಿಗೆ ಬ್ಲೆಸ್ಸಿಂಗ್ಸ್ ನ ಕೊಡ್ತಾ ಒಳ್ಳೆ ಇಂಟೆನ್ಷನ್ ಆಗ್ತಾ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಅಬ್ಸರ್ವ್ ಆಗುತ್ತೆ. ಇದು ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಪ್ರೂವನ್ ಆಗಿದೆ ದಟ್ ಇಟ್ ಆಸ್ ಅನ್ ಅಬ್ಸರ್ವೇಷನ್ ಎಫೆಕ್ಟ್ ಅಂತ ಹೇಳ್ತಾರೆ. ನಾವು ಆ ನೀರ್ ಅಬ್ಸರ್ವ್ ಆಗುತ್ತೆ, ನಾವ್ ಏನೆಲ್ಲ ಹೇಳ್ತೀವಲ್ವ ಅದಕ್ಕೆ ಮೆಮೊರಿ ಇದೆ. ಸೊ ಅಂತಹದ್ದನ್ನ ನಾವು ಪಾಸಿಟಿವ್ ಆಗಿ ಹೇಳ್ತಾ ಆ ನೀರ್ನ ಕುಡಿಯೋದ್ರಿಂದ ಅದು ನಮ್ಮ ದೇಹಕ್ಕೆ ಬ್ಲೆಸ್ಸಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ನಮಗೆ ಪಾಸಿಟಿವ್ ರಿಸಲ್ಟ್ಸ್ ನ ಕೊಡುತ್ತೆ. ನಮ್ಮ ಹೆಲ್ತ್ ಅಲ್ಲಿ ಅಮೇಸಿಂಗ್ ರಿಸಲ್ಟ್ಸ್ ನ ನಾವು ನೋಡ್ಬೋದು ಅಂತ ಹೇಳ್ತೀವಿ. ನಮ್ಮ ಡೈಜೆಷನ್ ಕೂಡ ನೀವು ಅಬ್ಸರ್ವ್ ಮಾಡಿ, ನೀವು ಅದಕ್ಕೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ, ಅದಕ್ಕೊಂದು ಬ್ಲೆಸ್ಸಿಂಗ್ ಕೊಡ್ತಾ ಅದಕ್ಕೆ ಹೇಳ್ತಾ ಹೋಗಿ ನನ್ನ ಬಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನನ್ಗೆ ಒಳ್ಳೆ ಡೈಜೆಷನ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆ ನೀರ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ, ಒಂದು ಪಾಸಿಟಿವ್ ಆಗಿ ನಿಮ್ಮ ಮನೆಗೆಲ್ಲವೂ ಬ್ಲೆಸ್ ಮಾಡ್ತಾ ಮಾಡೋದ್ರಿಂದ ಅಮೇಜಿಂಗ್ ಆಗಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ತಿನ್ನುವಂತ ಯಾವುದೇ ತರಕಾರಿ ಆಗಿರ್ಲಿ, ಕುಡಿಯೋ ನೀರಾಗಿರ್ಲಿ, ತಿನ್ನುವಂತ ಆಹಾರ ಆಗಿರ್ಲಿ, ಎಂತದ್ದೇ ಆಗಿರ್ಲಿ, ಫಸ್ಟ್ ಅದಕ್ಕೆ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಇವತ್ತಿನ ಸಿಂಪಲ್ ಟಾಸ್ಕ್ ಏನಪ್ಪಾ ಅಂದ್ರೆ, ಫಸ್ಟ್ ನೀವು ತಟ್ಟೆಗೆ ಊಟ ಇಟ್ಕೊಂತೀರಲ್ಲ, ಯಾವಾಗ ನೀವು ತಟ್ಟೆಗೆ ಊಟ ಇಟ್ಕೊಳ್ಳುವಾಗ ಫಸ್ಟ್ ಥಿಂಗ್ ನೀವು ಅದಕ್ಕೆ ಗ್ರಾಟಿಟ್ಯೂಡ್ ನ ಹೇಳಿ, ಥ್ಯಾಂಕ್ ಯು ಅಂತ ಹೇಳಿ. ನೀವು ತಿನ್ನುವ ಫಸ್ಟ್ ತುತ್ತಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಕುಡಿಯುವ ನೀರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಐ ಆಮ್ ಸೋ ಬ್ಲೆಸ್ಡ್ ಅಂತ ಹೇಳಿ, ನಾನು ತಿನ್ನುವಂತ ಆಹಾರಕ್ಕೆ ಹೃದಯಪೂರ್ವಕವಾದಂತ ಧನ್ಯವಾದಗಳು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಫುಡ್ ಅಂತ ಹೇಳಿ. ಯಾವಾಗ ಇದು ಮಾಡ್ತಾ ಇರ್ತೀರೋ, ನೀವು ಬ್ಲೆಸ್ಸಿಂಗ್ಸ್ ಅಲ್ಲಿ ಹೇಳ್ತಾ ಇರ್ತೀರ, ಆ ನೀರಿಗೆ ಬ್ಲೆಸ್ಸಿಂಗ್ಸ್ ಆಗ್ತಾ ಇರ್ತೀರೋ, ನಿಮ್ಮಲ್ಲಿ ಆ ಎನರ್ಜಿ ಅನ್ನೋದೇ ಶಿಫ್ಟ್ ಆಗುತ್ತೆ. ನೀವು ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ಅಮೇಸಿಂಗ್ ರಿಸಲ್ಟ್ಸ್ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರತಿದಿನನೂ ಈ ಒಂದು ಪ್ರಾಕ್ಟೀಸ್ ನ ಮಾಡ್ತಾ, ನೀವು ಯಾವುದೇ ಆಹಾರ ತಿಂದ್ರೇನು, ಅದು ಎನಿಥಿಂಗ್ ಸ್ನಾಕ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಯಾವುದೇ ವಿಚಾರ ಆಗಿದ್ರೇನು ಅದಕ್ಕೆ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಅಕಸ್ಮಾತ್ ನೀವೇನಾದ್ರು ತಿನ್ನೋವಾಗ ಮರ್ತೋಗ್ಬಿಟ್ಟಿದ್ರೆ ನೀವು ಥ್ಯಾಂಕ್ಫುಲ್ ಹೇಳೋದು ಅನ್ಕೊಂಡು, ಇಟ್ಸ್ ಓಕೆ. ಯಾವಾಗ ನಿಮ್ಗೆ ನೆನಪಾಗುತ್ತೋ ಒಂದ್ ಸತಿ ವಿಜುವಲೈಸ್ ಮಾಡ್ಕೊಳ್ಳಿ, ಕಣ್ ಮುಚ್ಚಿ ನೆನಪು ಮಾಡ್ಕೊಳ್ಳಿ. ನೀವು ತಿನ್ನೋಕ್ಕೂ ಮೊದಲು ತಟ್ಟೆ ಇಟ್ಕೊಳ್ಳುವಂತದ್ದು ಇಮ್ಯಾಜಿನ್ ಮಾಡ್ಕೊಂಡು
ಆ ಫುಡ್‌ಗೆ ಗ್ರೇಟ್‌ಫುಲ್‌ನೆಸ್‌ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದು ವರ್ಕೌಟ್ ಆಗುತ್ತೆ. ಅಂಡ್ ನಿಮ್ಮ ವಾಟರ್‌ಗೆ ಮೆಮೊರಿ ಇದೆ ಅಂತ ಮರಿಬೇಡಿ. ಆ ಮೆಮೊರಿಗೆ ಒಳ್ಳೆ ಇಂಟೆನ್ಷನ್ ಸೆಟ್ ಮಾಡಿದಾಗ ನಿಮ್ಮ ನೀರನ್ನೋದು ಹೋಲಿ ವಾಟರ್ ಅಂತ ಹೇಳ್ತಾರಲ್ಲ, ಬ್ಲೆಸ್ಸಿಂಗ್‌ನ ವಾಟರ್ ಆಗಿರುತ್ತೆ. ಅಮೇಜಿಂಗ್ ಆಗಿರುವಂತಹ ರಿಸಲ್ಟ್ಸ್ ನಿಮ್ಮ ಲೈಫಲ್ಲಿ ತಂದ್ಕೊಡುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಐ ಆಮ್ ಗ್ರೇಟ್‌ಫುಲ್ ಫಾರ್ ಮೈ ಫುಡ್ ಅಂತ ಹೇಳಿ. ಅಂಡ್ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ. ನಿಮ್ಮ ಕೌಂಟಿಂಗ್ಸ್‌ನ ಮತ್ತೆ ನಿಮ್ಮ ಗ್ರಾಟಿಟ್ಯೂಡ್‌ನ ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ನಿಮಗೆ ಅಮೇಜಿಂಗ್ ರಿಸಲ್ಟ್ಸ್ ಸಿಗೋದು 100% ಗ್ಯಾರಂಟಿ ಅಂತ ಹೇಳ್ತೀನಿ.